ನಾನಂತೂ ಈ ಫಿಲಮಿಗೆ ಒಂಚೂರು ಪ್ರಾರ್ಥನೆ ಮಾಡ್ಕೋತೀನಿ ಧ್ರುವ ಸರ್ಜಾ ಅವರಿಗೆ. ಯಾಕೆ ಅಂತ ಅಂದ್ರೆ ಈಗಿನ ಪೂಜೆ ಮುಗಿಸ್ಕೊಂಡ್ ಬಂದೆ, ಒಂಚೂರು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳೋಣ ಈ ಕೇಡಿ ಮುಖಾಂತರ ಧ್ರುವ ಸರ್ಜಾ ಅವರಿಗೆ. ಯಾಕೆ ಅಂತ ಅಂದ್ರೆ ಲಾಸ್ಟ್ ಫಿಲಮ್ ಅವ್ರು ಅನ್ಕೊಂಡಿರೋ ರೇಂಜಿಗಾಗಿಲ್ಲ. ಈಗ ಮೇನ್ ಅಸಲಿ ವಿಚಾರಕ್ಕೆ ಬರೋದಾದ್ರೆ, ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಅಪ್ರಜ್ವಲ್, ನೀವು ನೋಡ್ತಾರ ಅಪ್ರಜ್ವಲ್ ರಿಯಾಕ್ಟ್ಸ್. ನಾನಿವತ್ತು ಬಂದಿರೋದು ಕೇಡಿ ಸಾಂಗ್ ರಿಯಾಕ್ಷನ್ ಕೊಡಕ್ ಬಂದಿದ್ದೀನಿ. ಸಾಂಗ್ ಅಂತ ಅಂದ್ರೆ 24ನೇ ತಾರೀಕು ಲಾಂಚ್ ಆಗ್ತಿದೆ ಇದು. ಆದ್ರೆ ಒಂದು ಚಿಕ್ಕ ಪ್ರೋಮೋ ಮುಖಾಂತರ ಹಿಂಗ್ ಬರ್ಬೋದು ಅಂತ ತೋರ್ಸಕ್ಕೆ ಹೊರಟಿದ್ದಾರೆ. ಅದನ್ನ ರಿಯಾಕ್ಷನ್ ಕೊಡಕ್ ಬಂದಿದ್ದೀನಿ. ನಿಮ್ಗೆ ಗೊತ್ತಿರೋದೆ, ಪ್ರೇಮ್ಸ್ ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಸಾಂಗ್ ಕಂಪೋಸ್ ಆಗ್ಲಿ, ಲಿರಿಕ್ಸ್ ಅಥವಾ ಎಲ್ಲಾದು ಅವ್ರ ಮೇಲೆ ವಹಿಸ್ಕೊಂಡಿರ್ತಾರೆ. ಅದರಿಂದ ಸಾಂಗ್ಸ್ ಆಗ್ಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ. ಅವ್ರ ಫಿಲಮಿಗೆ ಬಂದಾಗ ಎಲ್ಲೂ ಮೋಸ ಆಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಒಂದೊಂದು ಟೈಮ್ ಮೋಸ ಮಾಡಿರೋದು ನಿಜ. ಆದ್ರೆ ಈ ಫಿಲಮ್ ಅಲ್ಲಿ ಹಂಗ ಆಗ್ಬಾರ್ದು ಅಂತ ಕೇಳ್ಕೊತೀನಿ. ನಾನಂತೂ ಈ ಫಿಲಮ್ ಮೇಲೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈ ಫಿಲಮ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಈಗ ಸಾಂಗ್ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟ್. The song is fun. The song is attitude. Lyrics is good. Music also. No words to say. बहुत करारी रिदम है और इसकी रिदम इतनी ज्यादा करारी है, म्यूजिक इतना ज्यादा पावरफुल है. इसका कंपोजिशन और इसका जो अरेंजमेंट गुरु सांग तो श्री गुरु the song, the melody itself, both had to be rendered with a lot of power. It needs a lot of power. It's not a soft song. ನಾರ್ಮಲ್ ಆಗಿ ಯಾವ್ದು ಸಾಂಗ್ ಬರುತ್ತೆ ಹೋಗುತ್ತೆ ಆತರ ಇರಲ್ಲ. ಕಂಟೆಂಟ್ ಇಟ್ಕೊಂಡು ಅವ್ರ ಸಾಂಗ್ ಪ್ಲಾನ್ ಮಾಡ್ತಾರೆ. ಕ್ಯಾಪ್ಚರ್ಸ್ ದಟ್ ಇನ್ ಅ ವೆರಿ ಪವರ್ಫುಲ್ ವೇ. ಗುರುವೇ ನಿನ್ನಾಟ ಬಲ್ಲೋರ್. This is going to be another hit. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಏನ್ ಗುರು ಇಷ್ಟೊತ್ತ ಪ್ರೋಮೋ ಬೇರೆ ಬಿಡ್ಬೇಕಾಯ್ತಾ? ನನಗೆ ಗೊತ್ತಿರಂಗೆ ಇವ್ರ ಪ್ರೋಮೋ ಸಾಂಗ್ ಹಿಂಗಿದೆ ಅಂತ ಹೇಳ್ತಲ್ಲ, ಯಾವ ರೇಂಜಿಗೆ ನಾವು ಬೇರೆ ಕಡೆ ಎಲ್ಲ ಪ್ರಮೋಷನ್ ಮಾಡಿದೀವಿ ಅಂತ ಇವರು ಪ್ರೇಮ್ಸ್ ಅವ್ರು ತೋರಿಸಿದ್ದಾರೆ. ಈಗ ಹೆಂಗೆ ಈ ಫಿಲಮಿಗೆ ಬಂಡವಾಳ ಹಾಕ್ತಾರ ನಿಮಗೆ ಗೊತ್ತಿರೋದು. KVM ಅವ್ರು ಆಗಿರೋದ್ರಿಂದ ಚೆನ್ನಾಗಿ ಒಳ್ಕಲ್ಲಲ್ಲಿ ಹೆಂಗ್ ರುಬ್ತಾರ, ಹೆಂಗೆ ದುಡ್ಡನ್ನ ಎತ್ಸ್ಬಿಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಎತ್ಸಿದ್ದಾರೆ. ಆದ್ರೆ ನೆಕ್ಸ್ಟ್ ಲೆವೆಲ್ಗೆನೆ ಬಂದೈತೆ ಅಂತ ಅನಿಸ್ತೈತೆ. ಯಾಕೆ ಅಂತ ಅಂದ್ರೆ ಅದು ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಅರ್ಜುನ್ ಜನಿ ಅವರು, ಅದಾದ್ಮೇಲೆ ಮೇನ್ ಅರ್ಜುನ್ ಜನಿ ಅವ್ರದ್ದು ಕೊಲಾಬ್ರೇಷನ್ ತುಂಬಾ ಅಂದ್ರೆ ತುಂಬಾ ವರ್ಕೌಟ್ ಆಗುತ್ತೆ. ಅರ್ಜುನ್ ಜನಿ ಹಾಗೂ ಪ್ರೇಮ್ಸ್ ತುಂಬಾ ಅಂದ್ರೆ ತುಂಬಾ ಕಡೆ ವರ್ಕೌಟ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಕಡೆ ಹಿಟ್ಸ್ ಕೊಟ್ಟಿದ್ದಾರೆ. ಈಗ ಅಟ್ ದಿ ಟಾಪ್ 1 ಪೊಸಿಷನ್ ಅಲ್ಲಿ ಇರೋದು ಕೂಡ ಕೇಡಿ. ಈಗ ಬಂದಿರೋ ಎಲ್ಲ ಫಿಲಮ್ಸಿಗೆ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಬಿಟ್ಟಿಗೆ ಸೇಲ್ ಆಗಿರೋದು ಆನಂದ್ ಆಡಿಯೋಸ್ಗೆ. ನಿಮಗೆ ಗೊತ್ತಿರೋದೇ ಹೈಯೆಸ್ಟ್ ಬಿಟ್ಟಿಗೆ ಸೇಲ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೂ ಇವ್ರಿಗೂ ಜವಾಬ್ದಾರಿ ಇರುತ್ತೆ. ಅದರಿಂದ ಎಲ್ಲಾ ಕಡೆ ಒಂದೊಂದು ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಮ್ಯೂಸಿಕ್ ಲಿರಿಕಲ್ ಆಗಿ ಇವ್ರು ಎಲ್ಲಾ ಕಡೆನೂ ಒಬ್ಬೊಬ್ರನ್ನ ಕಂಪೋಸ್ ಮಾಡಿದ್ದಾರೆ. ಹೆಂಗೆ ತಮಿಳಲ್ಲಿ ಒಬ್ರು ಹಿಟ್ ಡೈರೆಕ್ಟರ್ ಅಂದ್ರೆ ಮ್ಯೂಸಿಕ್ ಅಲ್ಲಿ, ಹಂಗೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಅವ್ರವ್ರಿಗೆ ಯಾರ್ಯಾರು ಇಷ್ಟ ಆಗಿರ್ತಾರೋ ಅವ್ರನ್ನ ಮೇನ್ ಹೈಲೈಟಿಂಗ್ ಮಾಡಿ ಅವ್ರಿಗೆ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರ ಕೈಲಿ ಆಡಿಸಿದ್ದಾರೆ. ಅದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ವಿಚಾರ. ಯಾಕೆ ಅಂತ ಅಂದ್ರೆ ಈಗ ನೀವು ನೋಡಕ್ ಬರೋದಾದ್ರೆ ದೇವರ ರೀಸೆಂಟ್ ಆಗಿ ಬಂತು, ಅದು ಸಾಂಗ್ ನೀವೇನಾರು ಕೇಳ್ಬಿಟ್ರೆ ನಿಜವಾಗ್ಲೂ ಇನ್ನೊಂದ್ಸತಿ ಆ ಸಾಂಗೇ ಕೇಳಲ್ಲ. ಸ್ವಾತಿ ಮುತ್ತು ಸಾಂಗ್ ಇದು ಹಿಟ್ಟಾಗಿತ್ತಲ್ಲ, ಸ್ವಾತಿ ಮುತ್ತು ಅರ್ಶನ ಗಂಧ ಏನೇನೋ ಐತೆ ಅದ್ರಲ್ಲಿ. ಆತರ ಇದ್ರಲ್ಲಿ ಕನ್ನಡ ಏನ್ ಲಿರಿಕ್ಸ್ ಕೊಟ್ಟಿರ್ತಾರೆ ಅದು ಬೇರೆ ಲ್ಯಾಂಗ್ವೇಜಿಗೆ ಹೋಗ್ಬೇಕಾರೆ ತುಂಬಾ ಅಂದ್ರೆ ತುಂಬಾ ಅದು ಲಿರಿಕಲ್ ಆಗಿ ಒಂಚೂರು ಮಿಸ್ಟೇಕ್ಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ಮೊದಲೇ ಜವಾಬ್ದಾರಿ ತಗೊಂಡು ಅವರೇ ಲಿರಿಕ್ಸ್ ಬರ್ಕೊಂಡು ಅವ್ರಿಗೆ ಲಿರಿಕ್ಸ್ ಕೊಟ್ಟುಬಿಟ್ಟು ಆಮೇಲೆ ಅವ್ರ ಕಡೆಯಿಂದಾನೆ ಆಡಿಸ್ತವ್ರೆ. ಇದು ನಂಗೆ ಪರ್ಸನಲ್ ಆಗಿ ಇಷ್ಟ ಆಯ್ತು. ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಗುರು. ಯಾಕೆ ಅಂತ ಅಂದ್ರೆ ಮಾರ್ಟಿನ್ ಅಷ್ಟೊಂದು ಇವರಿಗೆ ಹೇಳ್ಕೊಳೋ ರೇಂಜಿಗೆ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಇವ್ರಿಗೆ ಈಗ ಮೇನ್ ಹೋಪ್ ಇರೋದು ಕೇಡಿ ಮೇಲೆ. ಕೇಳಿ ಡಿಸಪಾಯಿಂಟ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತ ಅಂದ್ರೆ ಪ್ರೇಮ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ. ಆದ್ರೆ ದೊಡ್ಡ ಮಟ್ಟಕ್ಕೆ ತೋರಿಸ್ಬಿಟ್ಟು
ಅದ್ರ ರೇಂಜಿಗೆ ಇಟ್ಟಿರಲ್ಲ, ಅದೊಂದು ಲಿಟ್ರಲಿ ಬೇಜಾರಾಗುತ್ತೆ. ಈ ಫಿಲಮು ಒಂದು ಕಮ್ಬ್ಯಾಕ್ ಆಗ್ಬೋದೇನೋ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಎರಡು ಆ ಪೊಗರು ಅದಾದ್ಮೇಲೆ ಮಾರ್ಟಿನ್ ಎರಡೂ ಅನ್ಕೊಂಡಿರೋ ರೇಂಜಿಗೆ ಹೋಗ್ದಿಲ್ದಿರೋದ್ರಿಂದ ಇದು 3ನೇ ಫಿಲಮ್ ಆಗಿರೋದ್ರಿಂದ ಲಿಟ್ರಲಿ ಕಮ್ಬ್ಯಾಕ್ ಆಗ್ಲೇಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದ್ದಾರೆ ಅಂತಾನು ಗೊತ್ತಿಲ್ಲ ಧ್ರುವ ಸರ್ಜಾ ಅವರು. ಲಿಟ್ರಲಿ ರೈನೋ ಸ್ಕ್ರಿಪ್ಟ್ ಸೆಲೆಕ್ಷನ್ ಆಗಿತ್ತು, ನಿಮಗೆ ಗೊತ್ತಿರೋದೆ. ರೈನೋ ಯಾರಪ್ಪ ಅಂತ ಅಂದ್ರೆ ಮಾರ್ಟಿನ್ ಪಾರ್ಟ್ 2. ನಾ ಲಿಟ್ರಲಿ ಮಾಡಬಾರ್ದು ಅಂತ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ಡೈರೆಕ್ಟರ್ AP ಅರ್ಜುನ್ ಅವರಿಗೆ ಸೂಟೇಬಲ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ಡೈರೆಕ್ಟ್ ಅಂದ್ರೆ ಅವರು ಮಾಸ್ ಏನು ಮಾಡ್ತಾರೆ ಅದು ಅವ್ರಿಗೆ ಸೂಟೇಬಲ್ ಆಗಲ್ಲ. ಲವ್ ಸ್ಟೋರಿಲಿ ಹೆಂಗ್ ಇಟ್ಕೊಡ್ತಾರೋ ಅದು ಈ ಮಾಸಲ್ಲಿ ಅಷ್ಟೊಂದು ಸೂಟೇಬಲ್ ಆಗಲ್ಲ. ಸುಮ್ನೆ ಅಷ್ಟೊಂದು ದುಡ್ಡು ಸುರಿಯೋ ಅವಶ್ಯಕತೆ ಇರ್ಲಿಲ್ಲ ಮಾರ್ಟಿನ್ಗೆ. ಸುಮ್ನೆ ಎರ್ರ ಬೆರಿ ಸುರಿದು ಆತಗೆ ಉದಯ್ ಮೆಹ್ತಾ ಅವ್ರು ಮೊದ್ಲೇ ಬಾಂಡ್ಲೆ ಆಗಿದ್ರು, ಇನ್ನ ನೆಕ್ಸ್ಟ್ ಲೆವೆಲ್ಗೆನೆ ಈಗ ತಲೆನೆ ತೋರಿಸ್ತಾ ಇರೋ ರೇಂಜಿಗೆ ಮಾಡ್ಬಿಟ್ಟವ್ರೆ ನಿಜವಾಗ್ಲು. ಫಿಲಮ್ ಆಕ್ಚುಲಿ ಈಗ ಬೇರೆ ಡೈರೆಕ್ಟರಿಗೆ ಕೊಟ್ಟಿದ್ರೆ ಇನ್ನ ಚೆನ್ನಾಗಿ ಡೈರೆಕ್ಟ್ ಮಾಡಿರೋರೇನೋ ಅಂತ ಅನಿಸುತ್ತೆ. ಯಾಕೆ ಅಂತಂದ್ರೆ ಸ್ಟೋರಿ ವೈಸ್ ಎಲ್ಲೋ ಲಿಟ್ರಲಿ ಕನ್ವಿನ್ಸಿಂಗ್ ಆಗಿರೋ ರೇಂಜಿಗಿತ್ತು, ಆದ್ರೆ ಇವ್ರು ಡೈರೆಕ್ಟ್ ಮಾಡಕ್ ಬಂದಿಲ್ಲ ಅಂತ ಅನ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಪ್ರಕಾರ. ಯಾರ ಬಗ್ಗೆನೂ ನಾನು ದೊಡ್ಡ ರೇಂಜಿಗೆ ಹೇಳೋ ಅಂತವನಲ್ಲ, ಆದ್ರೆ ಡೈರೆಕ್ಷನ್ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಇದು ಫ್ಲಾಪ್ ಅಂತ ಹೇಳಲೇಬೇಕು. ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ 100% ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ ನನಗಂತೂ ಲಿಟ್ರಲಿ ಆಯ್ತು. ಯಾಕೆ ಅಂತ ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ನನಗೆ ಪರ್ಸನಲ್ ಆಗಿ ಮಾರ್ಟಿನ್ ಮೇಲೆ. ಅದಾದ್ಮೇಲೆ KD ಮೇಲೂ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿರಾಕರಿಸಲ್ಲ ಅಂತ ಅನ್ಕೊಂಡಿದೀನಿ. ಪ್ರೇಮ್ಸು ನೋಡೋಣ 24ನೇ ತಾರೀಕು ಯಾವ ರೇಂಜಿಗೆ ಇರ್ಬೋದು ಸಾಂಗ್ ಅಂತ. ನಿಮಗೆ 24ನೇ ತಾರೀಕು ಸಾಂಗ್ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ